ಚಕ್ರ ಇದು ಡಿಸೈನ್. ಈ ತರ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಇದನ್ನ ಕ್ವಾಲಿಟಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ. ಹೆಲೋ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನೆಲ್ ವರ್ಷಾ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ. ಇವತ್ತು ವರ್ಷ ಇಷ್ಟು ಪಾರ್ಸಲ್ಸ್ ಇಟ್ಕೊಂಡ್ ಕೂತಿದ್ದಾಳಲ್ಲ ಅಂತ ಅನ್ಕೊಳ್ತಿದ್ದೀರಲ್ಲ. ಸೊ ಯಾ ಗೈಸ್, ಅಲ್ಲಿಗೆ ಬಂದೆ ಹೇಳೋಣ ಅಂತ. ಸೊ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಆಲ್ಮೋಸ್ಟ್ ಹತ್ರ ಬರ್ತಿರೋದ್ರಿಂದ ಒಂದಷ್ಟು ಐಟಮ್ಸ್ ನಾನು ಆರ್ಡರ್ ಮಾಡಿದೆ. ಒಂದಷ್ಟು ಡೆಕೋರೇಟಿವ್ ಐಟಮ್ಸ್, ಸ್ವಲ್ಪ ಜ್ಯುವೆಲ್ರಿ, ಹಾಗೆ ರಿಟರ್ನ್ ಗಿಫ್ಟ್ಸ್ ಒಂದಷ್ಟು ಐಟಮ್ಸ್ ನಾನು ಆರ್ಡರ್ ಮಾಡಿದೆ. ಬನ್ನಿ ಒಂದೊಂದಾಗಿ ಅನ್ಬಾಕ್ಸ್ ಮಾಡೋಣ. ಹೇಗಿದೆ ಪ್ರಾಡಕ್ಟ್ ಕ್ವಾಲಿಟಿ ಅಂಡ್ ಇಸ್ ಇಟ್ ವರ್ತ್ ಫಾರ್ ದ ಮನಿ, ಹೇಗಿದೆ ಅಂತ ನೋಡೋಣ. ಬನ್ನಿ, ಲೆಟ್ಸ್ ಗೆಟ್ ಟುಡೇಸ್ ವಿಡಿಯೋ ಸ್ಟಾರ್ಟೆಡ್. ಸೊ ಗೈಸ್, ಫಸ್ಟ್ ನನಗೆ ಕೈಗೆ ಸಿಕ್ಕಿದ್ ಬಂದು ಜ್ಯುವೆಲ್ರಿ. ಆಕ್ಚುಲಿ ಸರಿ ಏನ್ ನಾನು ತರಿಸ್ಬೇಕು ಅಂತ ಇರ್ಲಿಲ್ಲ, ಬಟ್ ಸ್ಕ್ರಾಲ್ ಮಾಡ್ತಿದ್ನಲ್ಲ ಚೆನ್ನಾಗಿ ಕಾಣಿಸ್ತು. ಸೊ ಹಾಗಾಗಿ ಐ ಥಾಟ್ ನೋಡೋಣ, ಒಂದ್ಸರಿ ಟ್ರೈ ಮಾಡೋಣ, ತರ್ಸೋಣ ಅಂತ. ಫಸ್ಟ್ ಒನ್ ಇಸ್ ಡಾಬು ವಡ್ಡಾನವ್ ಅಂತ ಹೇಳ್ತಾರೆ ತೆಲುಗಲ್ಲಿ. ಸೊ ನೋಡಿ, ಈ ತರ ಇದೆ. ನಿಮ್ಗೆ ಸ್ಕ್ರೀನ್ ಅಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಂತಾನೆ ಅನ್ಕೊಳ್ತೀನಿ. ಸೊ ನೀವು ನೋಡ್ಬೋದು ದೇವ್ರದ್ದು ಈ ತರ ಡಿಸೈನ್ ಬಂದು ಅಂಡ್ ಪರ್ಲ್ಸ್ ಬರುತ್ತೆ ಕಂಪ್ಲೀಟ್ ಆಗಿ. ಸೊ ಈ ಪರ್ಲ್ಸ್ ಇರೋದ್ರಿಂದಾನೇ ಡಾಬಿಗೆ ಒಂದು ಯುನೋ ನೋಡಿದ ತಕ್ಷಣ ಲೈಕ್ ಎತ್ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಸೊ ಇದಕ್ಕೆ ಬ್ಯಾಕ್ ಸೈಡ್ ಇಷ್ಟವರೆಗೂ ಚೈನ್ ಕೊಟ್ಟಿದ್ದಾರೆ. ಐ ಗೆಸ್ ಥ್ರೆಡ್ ಹಾಕಿ ದಾರ ಹಾಕಿ ಕಟ್ಕೊಳ್ಬೇಕು ಅನ್ಸುತ್ತೆ. ಸೊ ನೋಡೋಣ ಹೇಗೆ ಅಂತ. ಕಮಿಂಗ್ ಟು ದ ಕ್ವಾಲಿಟಿ, ಚೆನ್ನಾಗಿದೆ, ಆಕ್ಚುಲಿ ಚೆನ್ನಾಗಿದೆ. ಸೊ ನೋಡಿದ ತಕ್ಷಣ ನಂಗೆ ಸಕ್ಕತ್ ಇಷ್ಟ ಆಗೋಯ್ತು. ಅಂದ್ರೆ ಪಿಕ್ಚರ್ ನಾನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಒಂದೊಂದಕ್ಕೂ. ಸೊ ನೀವು ನೋಡ್ಬೋದು. ಪಿಕ್ಚರ್ ಅಲ್ಲಿ ನಾನು ಯಾವ ತರ ನೋಡಿದ್ದೆ, ಎಕ್ಸ್ಪೆಕ್ಟ್ ಮಾಡಿದೆ, ಸೊ ಸೇಮ್ ಅದೇ ತರನೇ ಇದೆ. ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಸೊ ಈ ರೀತಿ ಬರುತ್ತೆ. ನೆಕ್ಸ್ಟ್ ಬಂದು ಡೆಕೋರೇಟಿವ್ ಐಟಮ್ ಕೈಗೆ ಸಿಕ್ತು. ಇದು ಆಕ್ಚುಲಿ ನಂಗೆ ತುಂಬಾ ಇಷ್ಟ ಆಯ್ತು. ಪಿಕ್ಚರ್ ಅಲ್ಲಿ ನೋಡಿ ನನಗೆ ಸಮಥಿಂಗ್ ಯೂನಿಕ್ ಆಗಿ ಕಾಣಿಸ್ತು. ನಾರ್ಮಲ್ ಆಗಿ ನಾವು ಡೆಕೋರೇಟಿವ್ ಐಟಮ್ಸ್ ಇವಾಗ ನೋಡ್ತೀವಲ್ಲ ಹ್ಯಾಂಗಿಂಗ್ಸ್ ಅಲ್ಲಿ, ಹೂವ ಬಂದು ಅದಕ್ಕೆ ಲೋಟಸ್ ಇರುತ್ತೆ. ಸೊ ಯೂಶುವಲ್ ಆಗಿ ಆ ತರ ಇತ್ತು. ದಿಸ್ ಇಸ್ ಸಮಥಿಂಗ್ ಲಿಟಲ್ ಡಿಫ್ರೆಂಟ್, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಇದು ಬಂದು ಈ ತರ ಬರುತ್ತೆ. ಈ ತರ ವೈಟ್ ಅಲ್ಲಿ ಬಂದು ನೋಡಿ, ಇದೇ ದ ಮೇನ್ ಹೈಲೈಟ್ ಪಾರ್ಟ್ ಅಂತಾನೆ ಹೇಳ್ಬೋದು. ಇದನ್ನ ಈ ತರ ಒಂದು ಡಿಸೈನ್ ನೋಡಿನ ನಾನು ಫಸ್ಟ್ ಬುಕ್ ಮಾಡಿದೆ. ಸೊ ಇಲ್ಲಿ ಒಂದು ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ. ಇದ್ರೊಳಗಡೆ ನೀವು ಬೇಕಿದ್ರೆ LED ಕ್ಯಾಂಡಲ್ಸ್ ಎಲ್ಲ ಬರುತ್ತಲ್ಲ, ಸೊ ಅದನ್ನ ಪ್ಲೇಸ್ ಮಾಡಿದ್ರೆ ಸೂಪರ್ ಆಗಿ ಕಾಣಿಸುತ್ತೆ. ಆಕ್ಚುಲಿ ಪಿಕ್ಚರ್ ಅಲ್ಲಿ LED ಕ್ಯಾಂಡಲ್ಸ್ ನ ಪ್ಲೇಸ್ ಮಾಡಿದ್ರೆ ಐ ಥಾಟ್ LED ಕ್ಯಾಂಡಲ್ಸ್ ನ ಕಳಿಸ್ತಾರಂತ ಅನ್ಕೊಂಡೆ. ಬಟ್ ಕಳಿಸಿದ್ರೆ ಪ್ರಾಬಬ್ಲಿ ಇನ್ನೂ ಚೆನ್ನಾಗಿರ್ತಿತ್ತು. ಬಿಕಾಸ್ ಓವರ್ ಆಲ್ ಆಗಿ ಒಂದು ಕ್ಯಾಂಡಲ್ಸ್ ಇಟ್ರೇನೆ ಚೆನ್ನಾಗಿ ಕಾಣಿಸುತ್ತೆ ಲುಕ್ ಇದು. ಸೊ ನೋಡಿ, ಈ ತರ ಬರುತ್ತೆ. 4 ಗೈಸ್ 4 ಕೊಟ್ಟಿದ್ದಾರೆ ಈ ತರ. ವಾಲ್ ಹ್ಯಾಂಗಿಂಗ್ ಆಕ್ಚುಲಿ ಬ್ಯಾಕ್ ಡ್ರಾಪ್ ಮಾಡ್ಕೊಂತೀವಲ್ಲ, ಸೊ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೂರಿಸಿದಾಗ ಸೊ ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಈ ಪಾರ್ಟ್ ಅಂದ್ರೆ ಈ ಹೂವ ಇದೆಯಲ್ಲ ವೈಟ್ ಕಲರ್, ಇನ್ ಸ್ವಲ್ಪ ಚೆನ್ನಾಗಿದ್ದಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಗುಡ್ ಅಂತ ನನಗೆ ಅನಿಸ್ತು. ಬಟ್ ಈ ಒಂದು ಡಿಸೈನ್ ನಾವು ಕ್ಯಾಂಡಲ್ಸ್ ನ ಪ್ಲೇಸ್ ಮಾಡ್ಬೋದು. ಅದನ್ನ ಪ್ಲೇಸ್ ಮಾಡಿದ್ಮೇಲೆ ತೋರಿಸ್ತೀನಿ ನೋಡಿ, ಅವಾಗ ಹೇಳಿ ಲುಕ್ ಹೇಗೆ ಕಾಣಿಸ್ತಿದೆ ಅಂತ. ಇಲ್ಲ ಅಂತಂದ್ರೆ ದಿಸ್ ಇಸ್ ಫೈನ್, ಗುಡ್, ಚೆನ್ನಾಗಿದೆ. ಸೊ ಪ್ರೈಸ್ ಎಲ್ಲ ನಾನು ಇಲ್ಲಿ ಹಾಕಿರ್ತೀನಿ. ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಗೈಸ್. ಇಟ್ಸ್ ವರ್ತ್ ಫಾರ್ ದ ಮನಿ. ಸಮಥಿಂಗ್ ಡಿಫ್ರೆಂಟ್, ಯೂನಿಕ್ ಆಗಿದೆ ಪ್ಲೇ ಈ ತರ. ಸೊ ಇದನ್ನು ಕೂಡ ಇನ್ನ ಸೈಡ್ ಇಡೋಣ. ನೆಕ್ಸ್ಟ್ ಬಂದು ದಿಸ್ ಒನ್ ಗೈಸ್. ನೆಕ್ಸ್ಟ್ ಬಂದು ನನ್ನ ಫೇವ್ರೆಟ್ ಇದು ಆಕ್ಚುಲಿ. ಈ ತರ ಬೌಲ್ ಅಂತಾರೆ, ಏನಂತಾರೆ ದಿಸ್ ಇಸ್ ಅ ಶೋ ಪೀಸ್. ಸೊ ದಿಸ್ ಇಸ್ ಒನ್ ಮೋರ್ ಡೆಕೋರೇಟಿವ್ ಐಟಮ್. ಈ ತರ ಬರುತ್ತೆ. ಆಸ್ ಎಕ್ಸ್ಪೆಕ್ಟೆಡ್ ಪಿಕ್ಚರ್ ಅಲ್ಲಿ ಹೇಗೆ ಕಾಣಿಸ್ತೋ ಅದೇ ತರಾನೇ ಇದೆ ನೋಡಿ. ಈ ತರ ಒಂದು ಡೆಕೋರೇಟಿವ್ ಬೌಲ್ ಇದು. ಸೊ ಇದಕ್ಕೆ ನಮ್ಗೆ ಸ್ಟ್ಯಾಂಡ್ ಬರುತ್ತೆ. ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ. ಇದಕ್ಕೆ ಬಂದು ಸ್ಟ್ಯಾಂಡ್ ಈ ರೀತಿ ಬರುತ್ತೆ ನೋಡಿ. ಈ ತರ ಸ್ಟ್ಯಾಂಡ್ ಇಟ್ಟು ಈ ತರ ಪ್ಲೇಸ್ ಮಾಡೋದು. ಇದು ಇರುತ್ತಲ್ಲ ಬೌಲ್ ನೋಡಿ, ಈ ತರ ಪ್ಲೇಸ್ ಮಾಡೋದು. ಈ ತರ ಪ್ಲೇಸ್ ಮಾಡಿದ್ರೆ ದಿಸ್ ಇಸ್ ಅ ಡೆಕೋರೇಟಿವ್ ಐಟಮ್. ಅಂದ್ರೆ ಇದ್ರೊಳಗಡೆ ನೀರ್ ಹಾಕ್ಬಿಟ್ಟು ಫ್ಲವರ್ಸ್ ಇಟ್ರೆ ಹಬ್ಬದ ಟೈಮ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಎಸ್ಥೆಟಿಕ್ ಆಗಿ ನೋಡೋದಕ್ಕೆ ಲುಕ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ರಿಯಲಿ ಲವ್ ದಿಸ್ ಪ್ರಾಡಕ್ಟ್. ಆಕ್ಚುಲಿ ಕ್ವಾಲಿಟಿ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ನಾನು ಹೇಳೋದಲ್ಲ ಇಷ್ಟು ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಆಕ್ಚುಲಿ ಇಷ್ಟು ಚೆನ್ನಾಗಿರುತ್ತೆ ಅಂತ, ಮೇನ್ಲಿ ಕಲರ್ ಇಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಪ್ಲೇಸ್ ಮಾಡಿ ತೋರಿಸ್ತೀನಿ. ಸಾರಿ, ಸಿಸರ್ ಇಟ್ಟಿದ್ದೀನಿ, ಇಲ್ಲಿ ಕಟ್ ಮಾಡಬೇಕು ಪಾರ್ಸಲ್ಸ್ ಎಲ್ಲ ಅಂತ. ಚೆನ್ನಾಗಿ ಕಾಣಿಸುತ್ತಲ್ಲ. ಸದ್ಯಕ್ಕೆ ಅದು ಅಲ್ಲೇ ಇರಲಿ. ನೆಕ್ಸ್ಟ್ ಅನ್ಬಾಕ್ಸ್ ಮಾಡೋಣ. ಬಂದು ಅಗೇನ್ ಇಟ್ಸ್ ಡೆಕೋರೇಟಿವ್ ಐಟಮ್, ಅಂದ್ರೆ ವಾಲ್ ಹ್ಯಾಂಗಿಂಗ್ ಬರುತ್ತಲ್ಲ. ಸೊ ಇದು ಬಂದು ಲೋಟಸ್ ಫುಲ್ ಪೂರಾ ಲೋಟಸ್ ಚಿಕ್ಕ ಚಿಕ್ಕದಾಗಿ ಇಷ್ಟು ಬರುತ್ತಲ್ಲ.
ಆ ಥರದ್ದು ನೋಡಿ, ಈ ತರ ಬರುತ್ತೆ ಇದು ಲೋಟಸ್ ಜೊತೆಗೆ. ಈ ಜುಮ್ಕಾ ನಂಗೆ ಆಕ್ಚುಲಿ ಇಷ್ಟ ಆಯ್ತು, ಚೆನ್ನಾಗಿದೆ ಇದು ಮಾಡಿರೋದು. ಅಂದ್ರೆ ಪರ್ಲ್ ಬಂದಿದೆಯಲ್ಲ, ಸೊ ಹಾಗಾಗಿ ಚೆನ್ನಾಗಿ ಕಾಣಿಸ್ತಿದೆ. ಸೊ ಸೇಮ್ ಇದೆಲ್ಲ ಮೇನ್ ಏನಕ್ಕೆ ಯೂಸ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ರೆ, ಹೀಗೆ ನೋಡೋದಕ್ಕಿಂತ ಬ್ಯಾಕ್ ಡ್ರಾಪ್ ಅಲ್ಲಿ ನಾವು ಡೆಕೋರೇಷನ್ ಮಾಡ್ತೀವಲ್ಲ, ಸೆಟಪ್ ಮಾಡ್ತೀವಲ್ಲ ಬ್ಯಾಕ್ ಗ್ರೌಂಡ್ಗೆ, ಸೊ ಅದರಲ್ಲಿ ಈ ತರ ಹ್ಯಾಂಗ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ಸೊ ಆಕ್ಚುಲಿ ಗೈಸ್, ಬ್ಯಾಕ್ ಡ್ರಾಪ್ ಕೂಡ ಆರ್ಚ್ ಒಂದು ತರಿಸಿದೀನಿ. ಸೊ ಅದನ್ನ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಕಮ್ಸ್ ವಿತ್ ಅ ಸೆಟ್ ಆಫ್ 1 2 3 4 5 6 ಬಂಚಲ್ಲಿ 6 ಪೀಸಸ್ ಬರುತ್ತೆ. ಬಿಕಾಸ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನ ಒಂದಾದ್ರೂ ಲೋಟಸ್ ಇರುವಂತ ಡೆಕೋರೇಟಿವ್ ಐಟಮ್ ತರಿಸಿಲ್ಲ ಅಂತ ಹೇಗೆ ಅಲ್ವಾ. ಎಲ್ಲ ಚಿಕ್ಕದೇ ಓಪನ್ ಮಾಡ್ತಾ ಇದ್ದೀನಿ ಆಗ್ಲಿಂದ. ಯಾವ್ದಾದ್ರು ಒಂದು ದೊಡ್ಡ ಬಾಕ್ಸ್ ಅನ್ಬಾಕ್ಸ್ ಮಾಡೋಣ. ಸೊ ಇದು ಬಂದು ಏನಿರ್ಬೋದು, ಪಿಕಾಕ್ ಡಿಸೈನ್ ಇರುವಂತ ಒಂದು ಡೆಕೋರೇಟಿವ್ ಐಟಮ್ ಇದು. ಗೈಸ್ ನೋಡಿ, ಇದು ಒಂದು ಒನ್ ಮೋರ್ ಡೆಕೋರೇಟಿವ್ ಐಟಮ್ ಇದು. ನಾನು ಸ್ವಲ್ಪ ಕ್ಲೋಸ್ ಅಪ್ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಪಿಕಾಕ್ ಚೆನ್ನಾಗಿದೆ ಅಲ್ಲ, ಕಲರ್ ಬಂದಿರೋದು ಚೆನ್ನಾಗಿ ಅನಿಸ್ತು. ಇದು ಕೂಡ ಆಕ್ಚುಲಿ ನಂಗೆ ತುಂಬಾನೇ ಇಷ್ಟ ಆಯ್ತು. ಇದು ನೋಡಿ, ಈ ತರ LED ಲೈಟ್ಸ್ ನ ಪ್ಲೇಸ್ ಮಾಡಕ್ ಕೊಟ್ಟಿದ್ದಾರೆ. ಈ ತರ LED ಲೈಟ್ಸ್ ನ ಪ್ಲೇಸ್ ಮಾಡಕ್ ಕೊಟ್ಟಾಗ ಐ ಥಿಂಕ್ ದೇ ಶುಡ್ ಈವನ್ ಸೆಂಡ್ LED ಲೈಟ್ಸ್ ಕೂಡ ಅನ್ಸುತ್ತೆ ಗೈಸ್. ನನಗೆ ಪರ್ಸನಲ್ ಆಗಿ ಹಾಗೆ ಅನ್ಸುತ್ತೆ. ಬಿಕಾಸ್ ಅದಿಟ್ರೇನೆ ಇನ್ನೂ ಲುಕ್ ಚೆನ್ನಾಗಿ ಕಾಣಿಸೋದ್ರಿಂದ ಈ ಒಂದು ಏನೋ ಪ್ಯಾಕ್ ಜೊತೆನೆ ಆ ಒಂದು LED ಲೈಟ್ಸ್ ಕೂಡ ಬಂದ್ಬಿಟ್ರೆ ಕಂಪ್ಲೀಟ್ ಅನ್ಸುತ್ತೆ. ಬಟ್ ನೋಡಿ, ಈ ತರ ಒಂದು ಸ್ಟ್ಯಾಂಡ್ ಒಂದು ಡಿಸೈನ್ ಬರುತ್ತೆ. ಸೊ ಇಲ್ಲಿ 3 ಕಪ್ ಹೋಲ್ಡರ್ಸ್ ಇದೆ, ಇಲ್ಲೊಂದಿದೆ. ಸೊ ಆಮೇಲೆ ನಾನು ನಿಮಗೆ ಪ್ಲೇಸ್ ಮಾಡಿ ತೋರಿಸ್ತೀನಿ. ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ನೋಡಿ, ಚೆನ್ನಾಗಿದೆಯಲ್ಲ, ಚೆನ್ನಾಗಿದೆ. ಐ ಲೈಕ್ ಇಟ್. ನಿಮ್ಗೆ ಹೇಗೆ ಅನಿಸ್ತು ಕಾಮೆಂಟ್ ಅಲ್ಲಿ ಹೇಳಿ. ಇದು ಕೂಡ ಇಲ್ಲೇ ಪ್ಲೇಸ್ ಮಾಡೋಣ, ನೋಡೋಣ. ಸ್ವಲ್ಪ ಶಾರ್ಟ್ ಅಲ್ಲಿ ಆಲ್ರೆಡಿ ವಿಡಿಯೋ ನಿಮ್ಗೆ ಹಾಕಿರ್ತೀನಿ. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಗೈಸ್, ಫೇವ್ರೆಟ್ ಇದು ನನಗೆ. ಇದಿಷ್ಟು ಮಧ್ಯದಲ್ಲಿ ನನಗೆ ಇದಂತೂ ಫೇವ್ರೆಟ್. ಯಾಕಂತ ಅಂದ್ರೆ ಲುಕ್ ಆ ತರ ಇದೆ. ಸೊ ಇದು ಬಂದು ಪ್ಯಾಕ್ ಆಫ್ 6 ಇದು. ಏನಿದಂತ ಅಂದ್ರೆ ದಿಸ್ ಇಸ್ LED ಲೈಟ್ಸ್. ಇದು ಪ್ಯಾಕ್ ಆಫ್ 6 ಇರೋದು. ಐ ಗೆಸ್ ಇನ್ನು ಪ್ಯಾಕ್ ಆಫ್ 12 ಇನ್ನೂ ಸ್ವಲ್ಪ ಜಾಸ್ತಿ ಕೌಂಟ್ ಅಲ್ಲೂ ಕೂಡ ಇದೆ. ನಾನು ನಿಮ್ಗೆ ಸ್ಕ್ರೀನ್ ಶಾಟ್ ಅಟ್ಯಾಚ್ ಮಾಡಿರ್ತೀನಿ. ಸೊ ನಿಮಗೆ ಎಷ್ಟು ಪ್ಯಾಕ್, ಐ ಮೀನ್ ಎಷ್ಟು ಪೀಸಸ್ ಬೇಕೋ ಅದ್ರ ಮೇಲೆ ನೀವು ಆರ್ಡರ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಪ್ಯಾಕ್ ಆಫ್ 6 ತರಿಸಿದ್ದೀನಿ. ಸೊ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಇದೆ ಗೈಸ್ LED ಲೈಟ್ಸ್. ಲೈಟ್ ಇರೋದಕ್ಕಿಂತ ಸ್ವಲ್ಪ ಲೈಟ್ ನಿಮ್ಗೆ ಕ್ಲೋಸ್ ಅಪ್ ಶಾರ್ಟ್ ಅಲ್ಲಿ ತೋರಿಸ್ತೇನೆ ನೋಡಿ, ಅವಾಗ ಇನ್ನೂ ಗೊತ್ತಾಗುತ್ತೆ. ಸ್ವಲ್ಪ ಲೈಟ್ಸ್ ಆನ್ ಆಗಿರೋದ್ರಿಂದ ನಿಮ್ಗೆ ಅಷ್ಟು ಅದರ ಒಂದು ಎಫೆಕ್ಟ್ಸ್ ಕಾಣಿಸ್ತಿಲ್ಲ. ಸೊ ಇದು ಈ ತರ ನಾಬ್ ಇರುತ್ತೆ. ಸೊ ಇದನ್ನ ಸ್ವಿಚ್ ಆನ್ ಅಂಡ್ ಆಫ್ ಮಾಡ್ಕೊಳ್ಬಹುದು. ಸೊ ಜಸ್ಟ್ ಹಬ್ಬಕ್ಕೆ ಅಲ್ದಿರಾ ನೀವು ಬರ್ಡೇಸ್ಗೆ ಆರ್ ಇನ್ನು ಬೇರೆ ಅಕೇಶನ್ಸ್ಗೆ ಬೇಕಾದ್ರೂ ಆರಾಮಾಗಿ ಯೂಸ್ ಮಾಡ್ಕೊಳ್ಬಹುದು. ಸೊ ನನಗೆ ತುಂಬಾನೇ ಇಷ್ಟ ಆಯ್ತು. ಸೊ ಕ್ವಾಲಿಟಿ ಇಸ್ ಟಾಪ್ ನಾಚ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಸೊ ನಾನು ನಿಮ್ಗೆ ಹೇಳದ್ನಲ್ಲ, ಇಲ್ಲಿ ಪ್ಲೇಸ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ನೋಡಿ ಗೈಸ್, ಈ ತರ ಕಾಣಿಸುತ್ತೆ. ಈ ತರ ನಾವು ಇಟ್ಕೊಂಡು ನೋಡಿ, ಅದಕ್ಕೆ ನಾನು ಹೇಳಿದ್ದು ಈ ತರ ಒಂದು ಡೆಕೋರೇಟಿವ್ ಪೀಸ್ ಜೊತೆನೆ ಈ ತರ LED ಲ್ಯಾಂಪ್ಸ್ ಬಂದ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ಗೆ ಅನ್ಸುತ್ತೆ. ಸೊ ದಟ್ ಸಪ್ರೇಟ್ ಆಗಿ ಆರ್ಡರ್ ಮಾಡೋ ನೆಸೆಸಿಟಿ ಇರಲ್ಲ. ಬಟ್ ಒಂದು ಪ್ಯಾಕ್ ಇದ್ರೆ ದಿಸ್ ಇಸ್ ವೇ ಬೆಟರ್. ಯಾವ್ದಕ್ಕಾದ್ರೂ ಯೂಸ್ ಮಾಡ್ಕೊಳ್ಬೋದು ನಾವು. ವರಮಹಾಲಕ್ಷ್ಮಿ ಹಬ್ಬ ಆದ್ಮೇಲೆ ಇನ್ನ ಗಣೇಶ ಹಬ್ಬ, ದೀಪಾವಳಿ ಹಬ್ಬಕ್ಕೆ ಎಸ್ಪೆಷಲಿ ದೀಪಾವಳಿ ಹಬ್ಬ ಇಸ್ ಫೆಸ್ಟಿವಲ್ ಆಫ್ ಲೈಟ್ಸ್. ಹಾಗಾಗಿ ನಾನು ನಿಮ್ಗೆ ಆಗ್ಲೇ ಹೇಳದ್ನಲ್ಲ, ಇನ್ನೊಂದು ವಾಲ್ ಹ್ಯಾಂಗಿಂಗ್ಸ್ಗೆ ಇಲ್ಲಿ LED ಲ್ಯಾಂಪ್ಸ್ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಸೊ ಈ ತರ ಏನೋ LED ಲೈಟ್ಸ್ ಇಟ್ರೆ ಹೇಗಿದೆ, ಜಸ್ಟ್ ನಾರ್ಮಲ್ ಪ್ಲೇನ್ ಹೇಗಿದೆ ಅಂತ ಸಪ್ರೇಟ್ ಆಗಿ ಇಟ್ಕೊಂಡು ವಾಲ್ಗೆ ಇಟ್ರೆ ಆಕ್ಚುಲಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಸ್ವಲ್ಪ ಕ್ರಾಸ್ ಆಗ್ತಿದೆ ಬಿಕಾಸ್ ಎಲ್ಲ ಒಂದೇ ಕಡೆ ಇದೆಯಲ್ಲ. ಸೊ ಅದನ್ನ ಸಪ್ರೇಟ್ ಮಾಡ್ಕೊಂಡು ನೀಟಾಗಿ ಹಾಕೊಂಡ್ರೆ ಚೆನ್ನಾಗಿದೆ ಅಲ್ವಾ, ಚೆನ್ನಾಗಿ ಕಾಣಿಸ್ತದೆ. ಪ್ರಾಡಕ್ಟ್ಸ್ ನ ಲಿಂಕ್ ನಿಮ್ಗೆ ಬೇಕು ಅಂತಂದ್ರೆ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ, ಡೆಫಿನೆಟ್ಲಿ ನಾನು ಪ್ರೊವೈಡ್ ಮಾಡ್ತೀನಿ. ಅಂಡ್ ಇಟ್ಸ್ ಟೈಮ್ ಫಾರ್ ನೆಕ್ಸ್ಟ್ ಅನ್ಬಾಕ್ಸ್ ಮಾಡೋದಕ್ಕೆ. ನೆಕ್ಸ್ಟ್ ಬಾಕ್ಸ್ ಬಂದು
ಇದು ಸ್ವಲ್ಪ ದೊಡ್ಡದಾಗೆ ಇದೆ ಬಾಕ್ಸ್. ಪ್ಯಾಕೇಜಿಂಗ್ ಕೂಡ ತುಂಬ ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ. ಥರ್ಮೋಕಾಲಲ್ಲಿ ಹಾಕಿ ಏನಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ನೋಡಿ, ಈ ಥರ ಥರ್ಮೋಕಾಲಲ್ಲಿ ಪ್ಯಾಕೇಜಿಂಗ್ ತುಂಬಾ ಕ್ಲೀನಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಆಕ್ಚುಲಿ ಗೈಸ್, ಇದು ಬಂದು ಒಂದು. ಹಾಗೆ ಇನ್ನೊಂದು ನಾನು ತುಂಬಾ ಇಷ್ಟ ಆಗಿತ್ತು ನನಗೆ, ಬಟ್ ಅದು ಔಟ್ ಆಫ್ ಸ್ಟಾಕ್ ಆಗಿತ್ತು ಆಲ್ರೆಡಿ. ಸೊ ಹಾಗಾಗಿ ನನಗೆ ಆರ್ಡರ್ ಮಾಡಬೇಕಾದ್ರೆ ನನಗೆ ತರ್ಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಅದು ಡಬಲ್ ಸ್ಟ್ಯಾಂಡ್ ಅಲ್ಲಿ ಬರುತ್ತಲ್ಲ ದೀಪದ್ದು, ದಿಸ್ ಇಸ್ ದ ಒನ್ ಗೈಸ್. ಇದು ನೋಡಿ, ಫಸ್ಟ್ ಬಂದು ಈ ತರ ಕಾಣಿಸುತ್ತೆ. LED ಲೈಟ್ಸ್ ನ ಪ್ಲೇಸ್ ಮಾಡಿದ್ರೆ ಹಬ್ಬಕ್ಕೆ ತುಂಬಾನೇ ಚೆನ್ನಾಗಿ ಬರುತ್ತೆ. 2 ಸ್ಟೆಪ್ಸ್ ಇರುತ್ತೆ. ಸೊ ಈ ತರ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ನೋಡಿ, ಅದನ್ನ ಕೂಡ ತೋರಿಸ್ತೇನೆ. ಸ್ಟ್ಯಾಂಡ್ ಫಿಕ್ಸ್ ಮಾಡಿ ನಾನು ನಿಮಗೆ ತೋರಿಸ್ತೇನೆ. ರಿಟರ್ನ್ ಗಿಫ್ಟ್ ನಾನು ಆರ್ಡರ್ ಮಾಡಿದ್ದು. ಇದಲ್ದಿರ ರಿಟರ್ನ್ ಗಿಫ್ಟ್ಸ್ ಅಲ್ಲಿ ಇನ್ನೂ 2 ನೋಡಿದೆ ನಾನು, ತುಂಬಾನೇ ಚೆನ್ನಾಗಿತ್ತು. ಬಟ್ ಇಟ್ ವಾಸ್ ಔಟ್ ಆಫ್ ಸ್ಟಾಕ್, ಹಾಗಾಗಿ ನಾನು ತರ್ಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಪ್ರಾಡಕ್ಟ್ ಇಮೇಜ್ ನ ಹಾಕಿರ್ತೀನಿ ನೋಡಿ. ಅರ್ಶಿನ ಕುಂಕುಮ, ನಂಗೆ ಜಸ್ಟ್ ಆ ಟೈನಿ ಪ್ಯಾಕೇಜಸ್ ನೋಡಿ ನನಗೆ ಸಖತ್ ಇಷ್ಟ ಆಗೋದು. ಅಂದ್ರೆ ನೋಡಿ, ಇರೋದೇ ಇಷ್ಟು, ಅದರಲ್ಲೂ ಕೂಡ ಒಂದು ಬಾರ್ಡರ್ ಹಾಕಿದ್ದಾರೆ. ಸೊ ಇಟ್ ಲುಕ್ಸ್ ಸೋ ಕ್ಯೂಟ್. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಅದು ಔಟ್ ಆಫ್ ಸ್ಟಾಕ್ ಆಗಿದ್ರಿಂದ ನಾನು ತರ್ಸ್ಕೊಳ್ಳೋದಕ್ಕೆ ಆಗಿಲ್ಲ. ಸೊ ಗೊತ್ತಿವಾಗ ಹಬ್ಬ ಆಗಿರೋದ್ರಿಂದ ಎಷ್ಟು ಐಟಮ್ಸ್ ಚೆನ್ನಾಗಿರೋದು, ಇಷ್ಟ ಆಗಿರೋದೆಲ್ಲ ಆಲ್ಮೋಸ್ಟ್ ಎಲ್ಲ ಕೂಡ ಔಟ್ ಆಫ್ ಸ್ಟಾಕ್ ಆಗಿದೆ. ಸೊ ನಾನು 1 ಪೀಸ್ ತರಿಸಿದ್ದು. ಬೇಕಿದ್ರೆ ನಿಮ್ಗೆ ಇದರಲ್ಲೇ ಒಂದು 6 or 12 ಕಲರ್ಸ್ ಏನೋ ಸಿಗುತ್ತೆ. ನಿಮ್ಗೆ 6 ಪೀಸಸ್ ಕೂಡ ಸಿಗುತ್ತೆ, ಆರ್ ಸಿಂಗಲ್ ಪೀಸ್ ಕೂಡ ಸಪರೇಟ್ ಆಗಿ ನೀವು ತಗೊಳ್ಬಹುದು ಸದ್ಯ. ಸೊ ಹಾಗಾಗಿ ನಾನು ಇದು ಸಿಂಗಲ್ ಪೀಸ್ ಅಲ್ಲೇ ನಿಮ್ಗೆ ತೋರ್ಸೋಣ ಅಂತ ಹೇಳಿ ಇದನ್ನ ಆರ್ಡರ್ ಮಾಡಿದೆ. ನೋಡ್ಬೋದು, ಇದರ ಒಂದು ಲುಕ್ ಈ ತರ ಬರುತ್ತೆ. ಬಂದು ನೆಕ್ಸ್ಟ್ ಐಟಮ್. ಇದು ಬಂದು ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್. ಇದು ನಾನು ತರ್ಸ್ಕೊಂಡಿರೋದು. ಅಂದ್ರೆ ಈ ತರ 2 ಪ್ಲೇಸ್ ಮಾಡಿ, ಈ ತರ ವುಡ್ ಇರುತ್ತಲ್ಲ, ಸೊ ಇದಕ್ಕೆ ಪೈಪ್ ಕೊಟ್ಟಿದ್ದಾರೆ. ಇಲ್ಲಿ ಈ ತರ ಒಂದು ಸ್ಮಾಲ್ ಪೈಪ್ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ. ಇದು ಬಂದು 2 ಬರುತ್ತೆ. ಈ ತರ 2 ಪ್ಲೇಸ್ ಮಾಡಿ, ಇದ್ರ ಜೊತೆಗೆ ಈ ತರ ಒಂದು ಸ್ಟ್ಯಾಂಡ್ ಕೊಟ್ಟಿರ್ತಾರೆ ನೋಡಿ. ಈ ಲೆಂತ್ ಅಲ್ಲಿ ಒಂದಷ್ಟು ಪೈಪ್ಸ್ ನ ಕೊಟ್ಟಿರ್ತಾರೆ. ಹಾಗೆ ಸ್ವಲ್ಪ ಲೆಂತ್ ಇರೋ ಅಂತ ಒಂದಷ್ಟು ಪೈಪ್ಸ್ ಕೊಟ್ಟಿರ್ತಾರೆ. ಸೊ ನೋಡ್ಬೋದು, ಈ ತರ ಪೈಪ್ ಇದೆಯಲ್ಲ, ಸೊ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡ್ರೆ ಈ ತರ. ಸೊ ಇದ್ರ ಮೇಲೆ ಮತ್ತೆ ನೋಡಿ, ಸೊ ಈ ತರ ಪ್ಲೇಸ್ ಮಾಡಿದ್ರೆ ಈ ತರ ಒಂದಕ್ಕೊಂದು ಹಾಗೆ ಪ್ಲೇಸ್ ಮಾಡ್ಕೊಂಡು ಹೋಗೋದು. ಪ್ಲೇಸ್ ಮಾಡ್ಕೊಂಡು ಹೋಗಿ ಈ ತರ ಕೊಟ್ಟಿರ್ತಾರೆ. ಸೊ ಪೈಪ್ ಇದು what you call this ಕನೆಕ್ಟರ್ಸ್. ಇದು ಈ ತರ ಕನೆಕ್ಟರ್ಸ್ ನೀವು ರಿಮೂವ್ ಮಾಡ್ಕೊಳ್ಬಹುದು. ಈ ತರ ಹಾಕೊಂಡು ನಾನು ತೋರಿಸ್ತೀನಿ ನೋಡಿ, ಇಲ್ಲಿ ನೋಡಿದ್ರಲ್ಲ. ಸೊ ಈ ತರ ಒಂದು ಕನೆಕ್ಟರ್ಸ್ ಹಾಕೊಂಡು ನಿಮ್ಗೆ ಎಷ್ಟು ಲೆಂತ್ ಅಂಡ್ ವಿಡ್ತ್ ಬೇಕೋ ಆ ತರ ನೀವು ಸೆಟ್ ಮಾಡ್ಕೊಳ್ಬಹುದು. ಸದ್ಯಕ್ಕೆ ನಿಮ್ಗೆ ತೋರ್ಸೋದಕ್ಕೆ ಇಷ್ಟು ನಾನು ಹಾಕಿದ್ದೀನಿ. ಇಲ್ಲಿ ಫೆವಿಗಮ್ ಕೂಡ ಕೊಟ್ಟಿದ್ದಾರೆ ಅವರು. ಸೊ ಅದನ್ನ ನೀವು ಹಾಕೊಂಡು ನಿಮ್ಗೆ ಎಷ್ಟು ಹೈಟ್ ಅಂಡ್ ವಿಡ್ತ್ ಬೇಕೋ ಅದ್ರ ಪ್ರಕಾರ ನೀವು ಮಾಡ್ಕೊಳ್ಬಹುದು. ಇದರ ಕ್ವಾಲಿಟಿಗೆ ಬರೋದಾದ್ರೆ ಇಟ್ಸ್ ನಾಟ್ ಆಸ್ ಮಚ್ ಆಸ್ ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು. ಬಿಕಾಸ್ ಈ ತರ ಇಟ್ರೆ ಪ್ಲೇಸ್ ಮಾಡಿದ್ರೆ ನೋಡಿ, ಸುಮ್ಮನೆ ಈ ತರ ಇಟ್ರೆ ಹೇಗೆ ಅಲ್ಲಾಡುತ್ತೆ. ಇಟ್ಸ್ ನಾಟ್ ಸ್ಟೇಬಲ್. ಹಾಗಾಗಿ ನಂಗಂತ ಇಷ್ಟ ಆಗ್ಲಿಲ್ಲ ಆಕ್ಚುಲಿ ಇದು. ಅದು ಬಿಟ್ರೆ ಇನ್ನೇನ್ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಸ್ಟೇಬಲ್ ಆಗಿ ಕೂತ್ಕೊಂಡ್ರೆ ಐ ಗೆಸ್ ಫೆವಿಗಮ್ ಹಾಕೊಂಡ್ರೆ ಕೂತ್ಕೊಳ್ಳುತ್ತೆ. ಬಟ್ ಸ್ಟಿಲ್ ಭದ್ರವಾಗಿ ಕೂತ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಸೊ ದಿಸ್ ಇಸ್ ದ ರಿವ್ಯೂ ಗೈಸ್. ನನಗೆ ಈ ಪ್ರಾಡಕ್ಟ್ ಅಂತ ಇಷ್ಟ ಆಗಿಲ್ಲ. ಅಂಡ್ ದ ನೆಕ್ಸ್ಟ್ ಒನ್, ಆಲ್ಮೋಸ್ಟ್ ಎಂಡಿಗೆ ಬಂದಿದೀವಿ. ಆಲ್ಮೋಸ್ಟ್ ಎಲ್ಲ ತೋರಿಸಿದೀನಿ. ಇನ್ನು ನಾನು ಸಿಸರ್ ಹುಡುಕ್ತಾ ಇದ್ದೀನಿ. ಸೇಮ್ ನೋಡ್ತಾ ಇದ್ರೆ ಎಷ್ಟು ಕ್ಲೀನ್ ಆಗಿ ಚೆನ್ನಾಗಿದೆ. ಬಟ್ ಇಲ್ಲಿ ಫುಲ್ ಮೆಸ್ಸಿ ಆಗಿದೆ. ಎಲ್ಲ ಹಡಿಸ್ಕೊಂಡ್ಬಿಟ್ಟಿದ್ದೀನಿ. ಬಿಕಾಸ್ ಒಂದೊಂದಾಗಿ ತೋರಿಸಿ ವಿಡಿಯೋ ಮಾಡಿದ್ರೆ ಆಮೇಲೆ ಒಂದೇ ಸರಿ ನಾನು ಲೈಕ್ ನೀಟಾಗಿ ಎತ್ತಿಟ್ಕೊಳ್ಳೋಣ ಅಂತ ಅನ್ಕೊಂಡೆ. ಸೊ ಸದ್ಯಕ್ಕೆ ಇವಾಗ ನನಗೆ ಸಿಸರ್ ಸಿಕ್ತಿಲ್ಲ. ಫೈನಲಿ ಇದು ಬಂದು ಇನ್ನೊಂದು ರಿಟರ್ನ್ ಗಿಫ್ಟ್. ನಾನು ನಿಮಗೆ ಆಗ್ಲೇ ಬ್ಯಾಗ್ ತೋರಿಸಿದ್ನಲ್ಲ, ಸೊ ಅದೇ ಟೈಪ್ ಅಲ್ಲಿ ಇನ್ನೊಂದಿದು. ಇದು ಬಂದು ಸ್ವಲ್ಪ ಕಾಸ್ಟ್ಲಿ ಇದೆ. ಅಂದ್ರೆ ಸಿಂಗಲ್ ಬ್ಯಾಗಿಗೆ ಇದು 700 or 800 ಎಷ್ಟೋ ಬರುತ್ತೆ ಅಂತ ಅನ್ಸುತ್ತೆ. ನಿಮಗೆ ಸ್ಕ್ರೀನ್ಶಾಟ್ ಅಟ್ಯಾಚ್ ಮಾಡಿರ್ತೇನೆ ನೋಡಿ. ಸೊ ಇದು ಬಂದು ಮತ್ತೆ ಪಿಂಕೆ ಮಾಡಿದ್ದೀನಿ ನಾನು. ಅಟ್ಲೀಸ್ಟ್ ಬೇರೆ ಕಲರ್ ಮಾಡಿದ್ರೆ ಚೆನ್ನಾಗಿರ್ತಿತ್ತೇನೋ. ಸೊ ಮತ್ತೆ ಪಿಂಕೆ ಮಾಡಿದ್ದೀನಿ. ದಟ್ಸ್ ಫೈನ್. ಓಕೆ, ಸೊ ನೋಡಿ ಈ ತರ ಗಿಫ್ಟ್ ಬರುತ್ತೆ. ಐ ಮೀನ್ ರಿಟರ್ನ್ ಗಿಫ್ಟ್. ಇದು ಬ್ಯಾಗ್ ಈ ತರ ಬರುತ್ತೆ.
ಇದು ಕೂಡ ಅಷ್ಟೇ ಸ್ವಲ್ಪ ಕ್ವಾಲಿಟಿ ಅದಕ್ಕಿಂತ ಇದು ಇನ್ನ ಚೆನ್ನಾಗಿದೆ. ದಟ್ ಇಸ್ ಲೈಕ್ ಅ ಯೂಶಲ್ ಮೆಟೀರಿಯಲ್. ಇದು ಬಂದು ಯೂಶಲ್ ಆಗಿ ಈ ತರ ಡಿಸೈನ್ ನಾವು ನೋಡ್ತಾನೆ ಇರ್ತೀವಿ. ದಿಸ್ ಇಸ್ ಲಿಟಲ್ ಕ್ಲಾಸಿ ಆಗಿ ಚೆನ್ನಾಗಿದೆ ನೋಡೋದಿಕ್ಕೆ. ಸೊ ಕ್ವಾಲಿಟಿ ಕೂಡ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿದೆ. ಕಾಸಿಗೆ ತಕ್ಕ ಕಜಾಯ. ನಾವ್ ಎಷ್ಟು ಇನ್ವೆಸ್ಟ್ ಮಾಡ್ತೀವೋ ಅದ್ರ ಮೇಲೆ ಕ್ವಾಲಿಟಿ ಇರುತ್ತೆ. ಆದ್ರೆ ಎಲ್ಲಾನು ಅಂತಲ್ಲ, ಬಟ್ ಯಾ ಮೆಜಾರಿಟಿ ವೈಸ್ ಅಲ್ಲಿ ನೋಡೋದಾದ್ರೆ ಬಂದು ಈ ತರ ಬಟನ್ ಇರುತ್ತೆ. ಯು ಕ್ಯಾನ್ ಸಿ ಇಲ್ಲಿ ಸೈಡ್ ವೈಸ್ ಅಲ್ಲೂ ಒಂದು ಬಟನ್ ಕೊಟ್ಟಿದ್ದಾರೆ, ಇಲ್ಲಿ ಒಳಗಡೆ ಒಂದು ಬಟನ್ ಕೊಟ್ಟಿದ್ದಾರೆ. ಸೊ ಒಂದಷ್ಟು ಇಡ್ಸುತ್ತೆ ಆರಾಮಾಗಿ. ಒಂದು ಫೋನ್ ಬೇಸಿಕ್ ಆಗಿ ಒಂದು ಸ್ಮಾಲ್ ಪರ್ಸ್, ಒಂದು ಫೋನ್ ಆರಾಮಾಗಿ ಈಸಿಯಾಗಿ ಇಟ್ಕೊಳ್ಬಹುದು. ನೆಕ್ಸ್ಟ್ ಐಟಮ್ ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಚಿಕ್ಕದಾಗಿದೆ. ದಿಸ್ ಇಸ್ ದ ನೆಕ್ಸ್ಟ್ ಐಟಮ್. ತುಂಬಾ ಚಿಕ್ಕದಿದೆ. ಓ ಮೈ ಗಾಡ್. ಅದರ್ವೈಸ್ ಚೆನ್ನಾಗಿದೆ. ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ತರ ಕಾಣಿಸುತ್ತೆ ಅಂತ. ಸೊ ಶಂಕು ಚಕ್ರ ಇದು ಡಿಸೈನ್, ದೀಪಗಳದಿದು ಈ ತರ ಬರುತ್ತೆ. ಬರೋದಾದ್ರೆ ತುಂಬಾ ಚೆನ್ನಾಗಿದೆ ಅಂತ ನಾನೇನು ಹೇಳಕ್ ಹೋಗಲ್ಲ. ಓಕೆ ಅಷ್ಟೇ, ಚೆನ್ನಾಗಿದೆ. ನಾಟ್ ಟೂ ಗುಡ್, ನಾಟ್ ಟೂ ಬ್ಯಾಡ್. ಒಂಥರ ಮಿಡಿಲ್ ರೇಂಜ್ ಅಲ್ಲಿ ಮಧ್ಯಕ್ಕೆ ಬರುತ್ತೆ. ಬಟ್ ಯಾ ದಟ್ಸ್ ಓಕೆ. ಸಮ್ಟೈಮ್ಸ್ ಆಗುತ್ತೆ. ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ರೆ ಇದೆಲ್ಲ ಬರುತ್ತೆ ಅಂತ ನಾವು ಫಸ್ಟ್ ಎಕ್ಸ್ಪೆಕ್ಟ್ ಮಾಡಿರ್ಬೇಕು. ಸೊ ಯಾ ಗೈಸ್, ಇದಿಷ್ಟು ಐಟಮ್ಸ್ ಬಂದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆರ್ಡರ್ ಮಾಡಿದ್ದು. ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ ಶಾಪಿಂಗ್ ನಾವು ಚಿಕ್ಕಪೇಟೆಗೆ ಹೋಗಿದ್ವಿ. ಅದರ ಒಂದು ಕಂಪ್ಲೀಟ್ ವಿಡಿಯೋ ನಾನು ನನ್ನ ಚಾನಲ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ ಕೇಸ್ ನೀವು ನೋಡಿಲ್ಲ ಅಂತ ಇದ್ರೆ ನೀವು ನನ್ನ ಚಾನೆಲ್ಗೆ ಹೋದ್ರೆ ನಿಮ್ಗೆ ವಿಡಿಯೋ ಸಿಗುತ್ತೆ. ಆರ್ ನಿಮ್ಗೆ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ಡು ಚೆಕ್ ಇಟ್ ಔಟ್. ಅಂಡ್ ಇನ್ನೊಂದು ಬಂದು ಸ್ಯಾರಿ ಟ್ರ್ಯಾಪಿಂಗ್ ನಾನು ಫಸ್ಟ್ ಟೈಮ್ ಮಾಡಿದ್ದು ಕಂಪ್ಲೀಟ್ ಆಗಿ. ಸೊ ಅದರ ವಿಡಿಯೋ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಕೇಸ್ ಈ ಎರಡು ವಿಡಿಯೋ ನೀವು ನೋಡಿಲ್ಲ ಅಂತ ಇದ್ರೆ ಈಗಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಚೆಕ್ ಮಾಡಿ. ಇಷ್ಟರಲ್ಲಿ ನನ್ನ ಫೇವ್ರೆಟ್ ಕೇಳೋದಾದ್ರೆ, ಸೊ ನನಗೆ ಈ ಪ್ರಾಡಕ್ಟ್ ಇಷ್ಟ ಆಯ್ತು, ತುಂಬಾನೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಿಮಗೆ ಯಾವ ಪ್ರಾಡಕ್ಟ್, ಯಾವ ಒಂದು ಐಟಮ್ ಇಷ್ಟ ಆಯ್ತು ಅಂತ ಡೆಫಿನೆಟ್ಲಿ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇದ್ರೆ ಈಗಲೇ ವರ್ಷ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಫ್ ಯು ಆರ್ ನ್ಯೂ ಹಿಯರ್ ಆರ್ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಿದ್ರೆ, ಹಾಯ್, ಮೈ ನೇಮ್ ಇಸ್ ವರ್ಷ. ಐ ಮೇಕ್ ವಿಡಿಯೋಸ್ ಆನ್ ಲೈಫ್ ಸ್ಟೈಲ್, ವ್ಲಾಗ್ಸ್, ಟ್ರಾವೆಲ್, ಶಾಪಿಂಗ್, ಕುಕಿಂಗ್, ಎಕ್ಸೆಟ್ರಾ ಎಕ್ಸೆಟ್ರಾ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಯಾ ಗೈಸ್, ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ. ಹಾಗೆ ಇನ್ನೊಂದು ಹೈಪ್ ಆಪ್ಷನ್ ಅಂತ ಇದೆ. ಸೊ ಅದನ್ನ ಕೂಡ ಕ್ಲಿಕ್ ಮಾಡಿ. ಅಂದ್ರೆ ಪಾಯಿಂಟ್ಸ್ ಜನರೇಟ್ ಆಗುತ್ತೆ. ಇನ್ನ ಹೆಚ್ಚಿನ ಜನಕ್ಕೆ ಲೈಕ್ ವಿಡಿಯೋ ರೆಕಮೆಂಡ್ ಆಗುತ್ತೆ. ಸೊ ಹಾಗಾಗಿ ಹೈಪ್ ಆಪ್ಷನ್ ನ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಿಗೆ ಆದಷ್ಟು ಬೇಗ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬಾಯ್.